Swami Vivekananda says, youth and beauty vanish, life and wealth vanish, name and fame vanish, even the mountain crumble into dust, friendship and love vanish, truth alone abides. ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ರಾಜಸೂಯ ಯಾಗದಲ್ಲಿ ಪಾಂಡವರು ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದುದನ್ನು ಛೇದಿ ರಾಜ ಶಿಶುಪಾಲ ಸಹಿಸೋದಿಲ್ಲ. ಅವನು ಕೃಷ್ಣನ ಹೆಸರನ್ನು ಸೂಚಿಸಿದ ಭೀಷ್ಮನನ್ನು, ಅನುಮೋದಿಸಿದ ಸಹದೇವನನ್ನು, ವಿದುರನನ್ನು ನಿಂದಿಸತೊಡಗಿದ್ದಾನೆ. ಪಾಂಡವರಿಗೆ ಪ್ರಾಯ ಬಂದಿದೆ ಅಷ್ಟೇ, ಪ್ರಬುದ್ಧರಲ್ಲ. ಧರ್ಮ ಸೂಕ್ಷ್ಮ ಗೊತ್ತಿಲ್ಲ ಅವರಿಗೆ. ವೃದ್ಧ ಭೀಷ್ಮನ ಮಾರ್ಗದರ್ಶನ, ಸಹದೇವನಿಗೆ ಕೃಷ್ಣನನ್ನು ಕಂಡರೆ ವ್ಯಕ್ತಿ ಪೂಜೆ, ವಿದುರನಿಗೆ ತಾನೇ ನೀತಿಶಾಸ್ತ್ರ ಬಲ್ಲವನೆಂಬ ಹೊಮ್ಮು ಬಿಮ್ಮು. ಕೃಷ್ಣನಿಗಿಂತಲೂ ಶ್ರೇಷ್ಠರಾದ ವ್ಯಾಸ ಋಷಿ, ದೂರ್ವಾಸ ಋಷಿಗಳು ಇಲ್ಲಿದ್ದಾರೆ. ಮೇಲಾಗಿ ಆಚಾರ್ಯ ದ್ರೋಣರಿದ್ದಾರೆ. ಕೃಷ್ಣನು ರಾಜ ಲಕ್ಷಣಗಳಿಲ್ಲದವನು. ಲಕ್ಷಣಗಳಿಲ್ಲದ ಕೃಷ್ಣ ಇಲ್ಲ. ರಾಜನ ಅವನ ಸಾಕು ತಾಯಿ ಎದೆ ಹಾಲಿಲ್ಲವೆಂದೇ ಗೊಲ್ಲರ ಹೆಂಗಸು ಎದೆ ಹಾಲು ಕುಡಿಸಿದರೆ ಅವಳನ್ನೇ ಕೊಂದನು. ರಾಕ್ಷಸಿ ಪೂತನಿ ಎಂದೇ ಸುಳ್ಳು ಸುದ್ದಿ ಹಬ್ಬಿಸಿದನು. ಈ ಸುಳ್ಳ ಕಳ್ಳ ಕೃಷ್ಣನು ಹಾವಿನ ಮರಿ ಕೊಂದು ಕುಣಿದಾಡಲು ಕಾಳಿಂಗ ಸರ್ಪ ಹಿಡಿದು ಅದರ ಮೇಲೆ ನರ್ತಿಸಿದನೆಂದೇ ಹೊಗಳಿದವು. ಅವನ ಬಾಲು ಬಡಕ ಗೋಪಾಲರು ಸೋದನ ಮಾವ ಕಂಸನನ್ನೇ ರಾಕ್ಷಸನೆದ್ದು ಕೊಂದನಲ್ಲ. ಗೋಪಿಕಾ ಸ್ತ್ರೀಯರನ್ನು ಮರಳುಗೊಳಿಸಿ ಅವರೊಡನೆ ಸರಸಕ್ಕೆ ಎಳೆಯಾಡಿ ಕಾಮುಕನವನು. ಕೃಷ್ಣನು ಮಳೆಗರೆಯುತ್ತಿದ್ದ ಇರುವಾಗ ದೊಡ್ಡ ಹುತ್ತವನ್ನೆತ್ತಿ ಹಿಡಿದಾಗ ಗೋವರ್ಧನಗಿರಿಯನ್ನೇ ಎತ್ತಿದನೆಂದು ಗುಲ್ಲೆಬ್ಬಿಸಿದವರಲ್ಲೇ ಯಾರು? ಅವನ ಹಿಂಬಾಲಕರಾದ ದನ ಕಾಯುವವರೇ. ಮನೆಗಳಿಗೆ ಹೋಗಿ ಗೋವುಗಳ ಹಾಲು ಕುಡಿದನು. ಬೆಣ್ಣೆ ಕದ್ದ ಕಳ್ಳ ಕೃಷ್ಣನೆಂದೇ ಬಯಸಿಕೊಂಡನು. ಕೊಳನ ನೂದಿ ನದಿಯಲ್ಲಿ ಮೀಯುತ್ತಿದ್ದ ಹೆಂಗೆಳೆಯರಿಗೆಲ್ಲ ಮಂಕುಗವಿಸಿದನು. ಅವರ ಸೀರೆಗಳನ್ನೆಲ್ಲ ಕದ್ದ ಚೋರನಿವನು. ಅದೆಲ್ಲಿ ಮಂತ್ರ ತಂತ್ರ ಕಲಿತನೋ ಮಾಯಾವಿ ಇವನು. ಮಹಾಮಹಿಮೆಯವರೆಂದೇ ಮಹಾಮಹಿಮ ಇವನು ಎಂದೇ ಹಾಡಿ ಹೊಗಳಿದವರಲ್ಲ ಅವನ ಬಂಟರೇ. ಓಹೋಹೋ, ಅಮಾಯಕರಾದರುಗಳಿಂದ ಮಹರ್ಷಿ ಎಂತೆ ಪೂಜೆ ಮಾಡಿಸಿಕೊಂಡನು. ಪಾಪದ ಜನರನ್ನು ಚಾತುರ್ವರ್ಣೆಗಳೆಂದು ವಿಂಗಡಿಸಿದನು. ಯೋಗೀಶ್ವರನೇ, ಧರ್ಮಬೋಧಕನೇ, ಇವನು ಸರ್ವಾಂತರ್ಯಾಮಿಯೇ. ಅರಳು ಮರಳು ವೃದ್ಧ
ಭೀಷ್ಮನೋ ಬೋಳ ಸ್ವಭಾವದ, ಧರ್ಮಜನೋ ಅವನು ಅನುಜರರು ಅಂತಃಪುರ ಸ್ತ್ರೀಯರೆಲ್ಲ ಸೇರಿ ಇಂಥ ಮಹಾಮಹಿಮ ಅರಳುಮಳು ಕೃಷ್ಣನಿಗೆ ಪೂಜೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಯಾರಾದರೂ ವಿರೋಧಿಸುವರೆಂದರೆ ಅಂತಲೇ ಸುಮ್ಮನಿದ್ದೇನೆ. ಇವನಿಗೆ ಮಾಡಿದ ಪೂಜೆಯು ತ್ರಿಲೋಲನಿಗೆ ಆರತಿ ಎತ್ತಿದಂತಾಗಿದೆ. ಇವನಿಗಿಂತಲೂ ಅರ್ಹರಾದವರ ಎಲ್ಲ ಇದ್ದಾರೆ. ಈ ರಾಜಸೂಯಕ್ಕೆ ಅವರು ಬಂದಿದ್ದಾರೆ. ಪಾಂಡವರ ಧರ್ಮರಾಜ ಅವರನ್ನೆಲ್ಲ ಅವಮಾನಿಸಿದ್ದಾನೆ. ಈಗ ನಾವು ಅವರು ಹಾಕು ಕೂಳುವ ತಿನ್ನುವುದೇ ಎಂದು ಬಬ್ಬಿರಿದು ರಾಜಸೂಯ ಯಾಗದಲ್ಲಿ ಈಗ ಎಲ್ಲ ಆಯಿತು, ಊಟಕ್ಕೆ ಹೋಗ್ತಾರೆ, ಸಂತರ್ಪಣೆ, ಅವ್ರು ಹಾಕೋದನ್ನು ನಾವು ತಿನ್ನೋದೇ ಅಂತಾನೆ ಶಿಶುಪಾಲ ಮರ್ಯಾದೆಯನ್ನೇ ಉಲ್ಲಂಘಿಸಿ ಬಡಬಡಿಸಿದ ಶಿಶುಪಾಲನು ಹೊರಗೆ ನಡೆಯಲಿದ್ದಾಗ ಧರ್ಮರಾಜನನ್ನು ಅವನನ್ನು ತಡೆದು, ಹೇ ಛೇದಿ ರಾಜ, ಕಾವ್ಯಸ್ಥರಿಗೆ ಸಿಟ್ಟು ಬರಬಾರ್ದು. ಧರ್ಮರಾಜ ಹೇಳ್ತಾನೆ, ಹೇ ಛೇದಿ ರಾಜ ಶಿಶುಪಾಲ, ಶ್ರೀಕೃಷ್ಣನಿಗೆ ನಾವು ಅಗ್ರ ಪೂಜೆ ಮಾಡಿದೆವೆಂದರೆ ಅವನು ನಮ್ಮ ಹತ್ತಿರದ ಬಂಧು ಎಂದಲ್ಲ. ಕೃಷ್ಣನು ಧ್ಯಾನ ಯೋಗದಲ್ಲಿ ಸಂಯಮ ಸಾಧಿಸಿ ಅಸೀಮ ರೂಪಿ ಯೋಗೀಶ್ವರನಾಗಿದ್ದಾನೆ. ವಿಶ್ವ ಪ್ರಕೃತಿಯ ಪೂರ್ಣತ್ವದಲ್ಲಿ ದೈವತ್ವಕ್ಕೇರಿದ ಸರ್ವಾಂತರ್ಯಾಮಿಯಾಗಿದ್ದಾನೆ. ಸಕಲರಿಗೂ ಲೇಸನೆ ಬಯಸುವ ಸತ್ವಗುಣ ಕರ್ಮಗಳ ಧರ್ಮಬೋಧಕನೆಂದೇ ಜನಾದರಣೀಯನಾಗಿದ್ದಾನೆ. ಮಹಾಮಹಿಮನಾದ ಶ್ರೀಕೃಷ್ಣನನ್ನು ಹೀಗಳೆಯುವುದೆಂದರೆ ದೈವನಿಂದನೆ, ಧರ್ಮನಿಂದನೆ, ಅಲ್ಲದೆ ಬೇರೇನಲ್ಲ. ಶಿಶುಪಾಲ, ಈ ತುಂಬಿದ ಸಭೆಯಲ್ಲಿ ನಿನ್ನ ಉದ್ದಡತನದ ಮಾತುಗಳಿಂದ ನಿನ್ನ ಯೋಗ್ಯತೆ ಏನೆಂಬುದು ಇಲ್ಲಿ ನೆರೆದವರೆಲ್ಲರಿಗೂ ತಿಳಿಯಿತಷ್ಟೇ. ಹಿರಿಯ ಭೀಷ್ಮರು ವಯೋವೃದ್ಧರು ಮಾತ್ರವಲ್ಲ, ನಾನವೃದ್ಧರೂ ಆಗಿದ್ದಾರೆ. ಭೀಷ್ಮರು ನಮಗೆ ಪಿತಾಮಹ ಮಾತ್ರವಲ್ಲ, ಅವನನ್ನು ಅರಿತ ರಾಜರುಗಳಿಗೆಲ್ಲ ರಾಜಕೀಯ ಮುತ್ಸದ್ದಿಯೇ. ಶ್ರೀಕೃಷ್ಣನ ರೀತಿ ನೀತಿ ವಿವರಿಸಿದ ವಿದುರನು ನೀತಿ ಶಾಸ್ತ್ರ ಕೋವಿದನೆಂದೇ ಪ್ರಖ್ಯಾತನಾಗಿದ್ದಾನೆ. ಅದನ್ನು ಬಲ್ಲ ಪಂಡಿತವರು ಇಲ್ಲಿದ್ದಾರೆ. ಸರ್ವಾಂತರ್ಯಾಮಿ ವ್ಯಾಸ, ದೂರ್ವಾಸ ಮಹರ್ಷಿಗಳು, ಆಚಾರ್ಯ ದ್ರೋಣರು, ರಾಜ ಮಹಾರಾಜರು ಇಲ್ಲಿದ್ದಾರೆ. ಅವರೆಲ್ಲರೂ ನಾವು ಶ್ರೀಕೃಷ್ಣನಿಗೆ ಮಾಡಿದ ಅಗ್ರಪೂಜೆ ಒಪ್ಪಿದ್ದಾರೆ ಎಂದು ಧರ್ಮರಾಜ ಹೇಳುತ್ತಿದ್ದಂತೆ ಅಣ್ಣನಿಗೆ ಬೆಂಬಲವಾಗಿ ನಿಂತ ಭೀಮಸೇನನು, ಹೇ ಶಿಶುಪಾಲ, ಏನೆಂದೆ? ಪಾಂಡವರು ಪ್ರಬುದ್ಧರಲ್ಲ, ಸೂಕ್ಷ್ಮ ಅರಿತವರಲ್ಲ. ನಿನಗೆ ಪ್ರಾಯ ಬಂದಿದೆಯಷ್ಟೇ. ಹೃದಯದ ಭಾವನೆಗಳು, ಧರ್ಮ ಸೂಕ್ಷ್ಮವೇ ನಿನಗೆ ತಿಳಿದಿಲ್ಲ. ಇನ್ನೂ ಶಿಶುವಾಗಿರುವೆ ಶಿಶುಪಾಲ ಎಂದು ಗುಡುಗಿದ್ದಾನೆ ಭೀಮಸೇನ. ಭೀಷ್ಮರು ಶ್ರೀಕೃಷ್ಣನೆಂದರೆ ಬ್ರಹ್ಮಸ್ವರ ಸತ್ವ ಸ್ವರೂಪಿ ಎಂದು ಅಷ್ಟಸಿದ್ಧಿಗಳನ್ನು ಸಾಧಿಸಿದ ಮಹಿಮಾನ್ವಿತನೆಂದು ಬಲ್ಲವರಿದ್ದಾರೆ. ಅವರೆಲ್ಲ ಶ್ರೀಕೃಷ್ಣನು ಹೇಳುವ ವೇದಗಳು ತ್ರಿಗುಣಗಳನ್ನು ಜಯಿಸಿದ ತ್ರಿಗುಣಾತೀತನಾಗಿ ಧರ್ಮಬೋಧಕನಾಗಿ ಸದ್ವಿಚಾರಗಳ ಪರವಾಗಿಯೇ ಇದ್ದೇನೆಂದೇ ತಿಳಿದೇ ಅವನಿಗೆ ದೈವತ್ವದ ಮನ್ನಣೆ ಮಾಡಿದ್ದಾರೆ. ಶಿಶುಪಾಲ, ಶ್ರೀಕೃಷ್ಣನು ವೇದಗಳು ಹೇಳುವ ತ್ರಿಗುಣಗಳನ್ನು ಜಯಿಸಿದ ತ್ರಿಗುಣಾತೀತನಾಗಿದ್ದಾನೆ, ಧರ್ಮಬೋಧಕನಾಗಿದ್ದಾನೆ, ಸದಾ ಸದ್ವಿಚಾರಗಳ ಪರವಾಗಿಯೇ ಇದ್ದಾನೆ ಎಂದು ತಿಳಿದು
ಅವನಿಗೆ ದೈವತ್ವದ ಮನ್ನಣೆ ನೀಡಿದ್ದಾರೆ. ಶಿಶುಪಾಲ ಭೀಷ್ಮ ಎಂದಾಗ ಆಗ ಶಿಶುಪಾಲನು, ಹೇ ಭೀಷ್ಮ, ಕೌರವರಲ್ಲಿ ಹಿರಿಯ ನೀನು ಅವರೊಂದಿಗೆ ಇದ್ದು ಪಾಂಡವರ ಪರವಾಗಿ ಮಾತನಾಡಲು ನಿನಗೆ ನಾಚಿಕೆಯಾಗಬೇಕು. ಕೃಷ್ಣನನ್ನು ಕೊಂಡಾಡುವರೆಲ್ಲ ಅವನು ಮಾಂತ್ರಿಕನೇ. ಚಕ್ರವನ್ನು ತೋರು ಬೆರಳುಗಳಲ್ಲೇ ತಿರುಗಿಸಿ ಅವನಿಗೆ ಆಗದವರ ಮೇಲೆ ಬಿಡುವ ಮಾಯಾವಿ ಎಂದೇ ಯಾರಿಗೆ ಗೊತ್ತಿಲ್ಲವು? ಭೀಷ್ಮರಿಗೆ ದುರ್ಯೋಧನನ ಮೇಲೆ ಬಹಳ ಪ್ರೀತಿ ಅಂತ. ಇದು ನಂಬುವ ಮಾತ. ಭೀಷ್ಮನಿಗೆ ತನ್ನನ್ನು ತನ್ನ ಮಾತೆ ಗಂಗಾ ಮಾತೆಯಿಂದ ಉಳಿಸಿಕೊಂಡ ತಂದೆ ಶಂತನು ಮೇಲೆ ಎಲ್ಲಿಲ್ಲದ ಪ್ರೀತಿ, ದುರ್ಯೋಧನನ ಮೇಲಲ್ಲ. ಹಾಗಾಗಿ ಸತ್ಯವತಿಯ ಮದುವೆ ಆಗಲು ಒಪ್ತಾನೆ ಭೀಷ್ಮ. ಭೀಷ್ಮನಿಗೆ ದುರ್ಯೋಧನನ ಮೇಲೆ ಬಹಳ ಪ್ರೀತಿ ಅಂತ. ಶಂತನು ಮೇಲೆ, ತಂದೆ ಶಂತನು ಮೇಲೆ. ಚಿಕ್ಕಮ್ಮ ಸತ್ಯವತಿಯನ್ನು ಒಪ್ಕೊಳ್ತಾನೆ ಚಿಕ್ಕಮ್ಮನಾಗಿ. ಈ ಹಿಡಿಯಷ್ಟು ಬ್ರಾಹ್ಮಣರೇ ಈ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಇಲ್ಲದ ಸಲ್ಲದನ್ನು ಹೇಳ್ತಾರೆ ಅಂತ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳ್ತಾರೆ. ಎಲ್ಲರೂ ಅಲ್ಲ, ನನಗೂ ಕೂಡ ಒಳ್ಳೆಯವರಿದ್ದಾರೆ, ಸ್ನೇಹಿತರು. ಮಾಧ್ವರು ಅಂದರೆ ಬಹಳ ಮಡಿವಂತಿಕೆ ಅಂತಾರೆ, ಅವರು ಕೂಡ ಇದ್ದಾರೆ ನಮ್ಮ ಜೊತೆ. ಬ್ರಾಹ್ಮಣ್ಯವರ್ಣ ಅರಿತವನ ಬ್ರಾಹ್ಮಣ. ಬ್ರಾಹ್ಮಣ್ಯ ಅಂದ್ರೇನು? ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದರೆ ನಾನು ಆಗಾಗಲೇ ಹೇಳಿದಾಗೆ ವೇದಾಂತ ತತ್ವಗಳದು ಅಲ್ಲಿವೆ, ದೇವಕಣಗಳು ಅಲ್ಲಿವೆ. ಅಲ್ಲಿಂದ ಹುಟ್ಟಿದೆ ವೇದಾಂತ ತತ್ವಗಳು. ಯಾವುದೋ ಬ್ರಾಹ್ಮಣರಿಂದ ಬಾಯಿಂದ ಹುಟ್ಟಿದೆ. ವೇದ ಅನ್ನೋದು ಅಲ್ಲಿದೆ, ಬ್ರಹ್ಮಾಂಡದಲ್ಲಿ ಇರುವುದೆಲ್ಲ. ವೇದಘೋಷಗಳಿಂದ ಆಹ್ವಾನ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮೂರ್ತಿಗೆ ಶಾರಿ ಶಾರಿ ಹೇಳುತ್ತಾನೆ. ಹೀಗೆ ಎಲ್ಲರನ್ನೂ ಬೈತಾನೆ ಶಿಶುಪಾಲ. ಹೇ ಭೀಷ್ಮ, ಕೌರವರಲ್ಲಿ ಹಿರಿಯನಾಗಿ ನೀನು ಅವರೊಂದಿಗೆ ಇದ್ದು ಅವರ ಪರವಾಗಿ ಮಾತನಾಡ್ತೀಯಲ್ಲೋ ಅಂತಾನೆ. ಭೀಷ್ಮನಿಗೆ ದುರ್ಯೋಧನನ ಕಂಡ್ರೆ ಅಂತ ಪ್ರೀತಿ ಏನ್ರಿ ಸ್ನೇಹಿತರೆ? ಕೃಷ್ಣನ ಅರ್ಥವಾಗದ ತತ್ವಗಳೆಲ್ಲವೂ ಅವನ ಮೂಗಿನ ನೇರಕ್ಕೆ ಶಿಶುಪಾಲ ನಿಂದನೆ ಮಾಡ್ತಾ ಇದ್ದಾನೆ. ಅವನು ಧರ್ಮಬೋಧಕನಲ್ಲ ಎನ್ನುವವರಿದ್ದಾರೆ. ಈ ಸಭೆಯಲ್ಲಿ ಇರುವವರು ಅವನನ್ನು ವಿರೋಧಿಸದೆ ಸುಮ್ಮನಿದ್ದಾರೆ. ಯಾಕೆ ಗೊತ್ತೇ? ಪಾಂಡವರು ಏನಾದರೂ ಮಾಡಿಕೊಳ್ಳಲಿ ಎಂದಷ್ಟೇ ಎಂದು ಶಿಶುಪಾಲ ಬಡಬಡಿಸುತ್ತಿದ್ದಂತೆ ಭೀಷ್ಮರು ಹೇಳುತ್ತಾರೆ. ಹೇಯ್ ಶಿಶುಪಾಲ, ಹುಟ್ಟಿನಿಂದ ಬಂದ ನಿನ್ನ ದುರ್ಗುಣಗಳನ್ನೆಲ್ಲ ನಿನ್ನೊಳಗೆ ಇರುವ ತ್ರಿಗುಣಗಳಲ್ಲೊಂದಾದ ಪ್ರಧಾನ ಸತ್ವಗುಣದಿಂದಲೇ ನಿಯಂತ್ರಿಸಬೇಕು ಎಂಬುದು ನಿನಗೆ ತಿಳಿಯಲಿಲ್ಲವೇ? ಸತ್ವಗುಣ ಎನ್ನುವುದನ್ನು ಎಷ್ಟು ಸಾರಿ ಒತ್ತಿ ಒತ್ತಿ ಹೇಳಿದ್ದೇನೆ, ಅದನ್ನು ಗಮನಿಸಬೇಕು.
ಹುಟ್ಟಿದಾಗಲೇ ನಿನಗಿದ್ದ ವಿಕೃತ ರೂಪವೇ ನನ್ನ ಮನೋಬುದ್ಧಿಗಳನ್ನು ವಿಕಾರಗೊಳಿಸಿದೆ ಎಂಬ ನಿನ್ನ ಜಾತಕವನ್ನು ಈ ಸಭೆಗೆ ತೆರೆದಿಟ್ಟರೆ ಪರಿಣಾಮ ಬೇರೆಯೇ. ಹೇ ಭೀಷ್ಮ, ಅದೇನೋ ನನ್ನ ಜಾತಕವು ಹೇಳು, ಇಲ್ಲ ಎಲ್ಲರೂ ಕೇಳಲಿ. ಇದ್ದದ್ದು ಇದ್ದಂತೆಯೇ ಹೇಳಬೇಕಷ್ಟೇ ಎಂದು ಶಿಶುಪಾಲನು ಗುಡುಗಿದ್ದಾನೆ. ಅದು ನಿನಗೂ ಗೊತ್ತಿರಬೇಕಲ್ಲ. ಹೇಳುವೆನು ಕೇಳು. ಇಲ್ಲಿ ಎಲ್ಲರೂ ಕೇಳಲಿ. ನಿನಗೆ ಹುಟ್ಟಿನಿಂದ 2 ಕೈಗಳೊಂದಿಗೆ ಇನ್ನೆರಡು ಮೋಟು ಕೈಗಳು ಭುಜಗಳಿಗೆ ಅಂಟಿಕೊಂಡಿದ್ದವು. 3ನೇ ಒರಳುಗಣ್ಣು ಇತ್ತು. ನಿನ್ನ ತಂದೆ ದಮಘೋಷನು, ನಿನ್ನ ತಾಯಿ ಯಾದವಿಯು ವ್ಯಾಸ ಮಹರ್ಷಿಯನ್ನು ಬರಮಾಡಿಕೊಂಡು ಈ ಮಗು ಸುರೂಪಿಯಾಗಲು ಪರಿಹಾರವಿದ್ದೇವೆ ಎಂದು ಕೇಳಿದರು. ಆಗ ವ್ಯಾಸರು ಒಬ್ಬ ಧರ್ಮಾತ್ಮನಾದ ರಾಜನ ಅಥವಾ ದೈವಾಂಶ ಸಂಭೂತನಾದ ಸಿದ್ಧಿಪುರುಷನ ತೊಡೆಯ ಮೇಲೆ ಈ ಮಗುವನ್ನು ಮಲಗಿಸಿದ ಕ್ಷಣ ಅದಕ್ಕೆ ಸ್ವರೂಪ ಬರುವುದೆಂದರು. ಆಗ ನಿನ್ನ ತಾಯಿ, ಅದೆಷ್ಟೋ ರಾಜರು ಋಷಿಗಳ ತೊಡೆಯ ಮೇಲೆ ಮಗು ನಿನ್ನನ್ನು ಮಲಗಿಸಿದಳು, ಆದರೂ ಅವರ್ಯಾರ ತೊಡೆಯ ಮೇಲೂ ನಿನಗೆ ಸ್ವರೂಪ ಬರಲಿಲ್ಲ. ಕಡೆಗೆ ನಿನ್ನ ತಾಯಿ ಅತಿ ಬೇಸರದಿಂದ ಶ್ರೀಕೃಷ್ಣನ ತೊಡೆಯ ಮೇಲೆ ಮಲಗಿಸಿದಳು. ಆ ಕ್ಷಣಗಳಲ್ಲಿ ನಿನ್ನೆರಡೂ ಮೋಟು ಕೈಗಳು, ನಿನ್ನ 3ನೇ ವಿಚಿತ್ರ ಬಿರುಗಣ್ಣುಗಳು ಇಲ್ಲವಾದವು. ನಿನ್ನ ಹೆತ್ತವರೊಂದಿಗೆ ಎಲ್ಲರೂ ಸಂತೋಷಪಟ್ಟರು. ನಿನಗೆ ಶಿಶುಪಾಲನೆಂದೆಯೇ ತಿಳಿಯಿತು. ಇದು ಕಟ್ಟುಕತೆಯಲ್ಲ. ವ್ಯಾಸರು ಈ ಸಭೆಯಲ್ಲಿದ್ದಾರೆ, ಕೇಳು. ಭೀಷ್ಮನೆಂದಾಗ ಶಿಶುಪಾಲನು, ನಾನು ಹಾಗೆ ಸರಿ ಹೋದದ್ದು ಕೃಷ್ಣನ ಮಾಯಾಜಾಲದಿಂದಲೇ ಎನ್ನುತ್ತಾನೆ. ಅದನ್ನು ತಿಳಿದವರಲ್ಲಿದ್ದಾರೆ ಎನ್ನುತ್ತಾನೆ. ಅದೇನು ಅವನು ಮಾಯೆಯು ಮಂತ್ರ ಹಾಕಿದನು ಅಷ್ಟೇ. ಅವನಲ್ಲದಿದ್ದರೆ ಇನ್ನೊಬ್ಬ ಮಾಂತ್ರಿಕ ಸಿಗುತ್ತಿದ್ದ. ನಾನು ಸ್ವರೂಪಿಯಾಗುತ್ತಿದ್ದೆ. ಅವನು ದೈವಾಂಶದಂಬೂತನೆಂದು ನೀವು ಹೇಳಿದರೆಂದರೆ ನಾನು ಒಪ್ಪಬೇಕೆ? ಇನ್ನೂ ವಿಲಕ್ಷಣವಾಗಿ ಉಬ್ಬೆರಿಸಿ ವಿಚಿತ್ರ ನಗೆ ಬೀರಿದ್ದಾನೆ ಶಿಶುಪಾಲ. ಹೇಯ್ ಶಿಶುಪಾಲ, ನಿನಗೆ ಹುಟ್ಟು ವಿರೂಪವು ಸರಿ ಹೋದಾಗಲೇ ಶ್ರೀಕೃಷ್ಣನ ನಿನ್ನ ವಿಕೃತ ಮನೋಬುದ್ಧಿಗಳನ್ನು ಅರಿತವನಾಗಿ ನೀನು ನಿನ್ನ ದುರಹಂಕಾರವನ್ನು, ದುರ್ಗುಣಗಳನ್ನು, ನಿನ್ನ ಒಳಗಿನ ಸತ್ವಗುಣಗಳೆಂದರೆ ನಿಗ್ರಹಿಸದೇ ಇದ್ದಿದ್ದರೆ ನಿನಗೆ ಸ್ವರೂಪವನ್ನಿತ್ತ ಆ ಮಹಿಮನಿಂದಲೇ ನಿನಗೆ ಮರಣವೆಂದು ವ್ಯಾಸರು ಹೇಳಿದ್ದರೆಂದರೆ ನಿನ್ನ ತಾಯಿ ಯಾದವಿ ಶ್ರೀಕೃಷ್ಣನಿಗೆ ನೆನಪಿಸಿ, ಕೃಷ್ಣ, ನನ್ನ ಮಗನಿಗೆ ಸ್ವರೂಪ ಕೊಟ್ಟಿರುವ ನೀನು ದೈವೋತ್ತಮನೇ ಸರಿ. ನಿನ್ನಿಂದಲೇ ಅವನಿಗೆ ಮರಣವೆಂದರೇನು ಎಂದು ಅಳವತ್ತುಕೊಳ್ಳುತ್ತಾಳೆ. ನಿನಗೆ ಎಷ್ಟೇ ನಿಂದನೆ ಅವಹೇಳನ ಮಾಡಿದರು ಅದನ್ನೆಲ್ಲ ಮನ್ನಿಸಿ ರಕ್ಷಿಸಲಾರೆಯಾ ಎಂದು ಬೇಡಿಕೊಂಡಾಗ ಆಕೆಯ ಮಾತಿಗೆ ಯಾದವಿಯ ಮಾತಿಗೆ ನೀ ಎಷ್ಟೇ ಅವಹೇಳನ ಮಾಡಿದರು ಸಹಿಸಲಾರೆಯ ಎಂದು ಬೇಡಿಕೊಂಡಾಗ ಆಕೆಯ ಮಾತಿಗೆ ಕೃಷ್ಣ ಹೇಳ್ತಾನೆ, ಏನಂದೆ? ಮಹಾಜನತೆ, ನಾನು ಧರ್ಮ ಸಂರಕ್ಷಕನೆಂದೇ ಗೌರವಿಸುತ್ತಾರೆ ಯಾದವಿ. ಶಿಶುಪಾಲನು ಮಾಡುವ ದೈವನಿಂದನೆ, ಧರ್ಮದ ಅವಹೇಳನಗಳನ್ನೆಲ್ಲ ನಾನು ಕ್ಷಮಿಸುತ್ತಲೇ ಇದ್ದರೆ ಜನರೆಲ್ಲ ಏನೆಂದರು? ನೋಡ್ರಿ, ಎಳೆಯಾಗಿ ಬಿಡ್ತಿದ್ದೇನೆ. ಸಾಹಿತಿಯಾಗಿ ನಾನು ನೋಡಿದ್ದೇನೆ. ಜನರೆಲ್ಲ ಏನೆಂದರು? ಅತ್ತೆ, ನಿನ್ನ ಮಗನ ಅಂತಹ 100 ನಿಂದನೆಗಳನ್ನು
ಕ್ಷಮಿಸುವನಷ್ಟೇ, 101ಕ್ಕೆ ಅವನನ್ನು ಉಳಿಸಲಾರೆ ಎಂದು ಕೃಷ್ಣ ಹೇಳಿದನೆಂದು ನಿನ್ನ ತಾಯಿ ಯಾದವಿ ನಿನಗೂ ಹೇಳಿರಬೇಕಲ್ಲ. ಶಿಶುಪಾಲ, ಶ್ರೀಕೃಷ್ಣನು ಇಲ್ಲಿದ್ದಾನೆಂಬುದೇ ನಿರ್ಲಕ್ಷ್ಯತೆಯ ಮಾತನಾಡುತ್ತಿರುವೆಯಲ್ಲ. ಅವನನ್ನು ಈ ತುಂಬಿದ ಸಭೆಯಲ್ಲಿ ಇನ್ನಿಲ್ಲರಂತೆ ಈಗಳದೆಯಲ್ಲ, ಅದರ ಪರಿಣಾಮ ಇವೇನಾಗುವುದೋ ನೋಡು. ಭೀಷ್ಮರು ಯಾರ ಕಡೆಗಿದ್ದಾರೆ? ಸತ್ವಗುಣದ ಕಡೆಗಿದ್ದಾರೆ. ದುರ್ಯೋಧನನ ಮೇಲೆ ಬಹಳ ಪ್ರೀತಿ ಅಂತ, ಶಾಂತನ ಮೇಲಲ್ಲ. ಭೀಷ್ಮನಿಗೆ ತನ್ನನ್ನು ಉಳಿಸ್ಕೊಂಡ ಶಾಂತನ ಮೇಲಲ್ಲ, ಗಂಗೆಯಿಂದ. ಈ ಸಭೆಯಲ್ಲಿ ಇನ್ನಿಲ್ಲದಂತೆ ಈಗಳಿದೆ. ಭೀಷ್ಮ ಉಚ್ಚರಿಸಿದೆ, ಭೀಷ್ಮ, ಮಾಯಾವಿ, ಕಪಟ, ಕುಟಿಲ ನೀತಿಯ ಕೃಷ್ಣನನ್ನು ಹೊಗಳು ಭಟ್ಟನಂತೆ ಹೊಗಳುವೆ ಏಕೆ? ಬ್ರಾಹ್ಮಣ ಶ್ರೇಷ್ಠರನ್ನು ಹೊಗಳಬೇಕೆಂದರೆ ಆಚಾರ್ಯ, ಗುರು, ದ್ರೋಣ, ಕೃಪ, ಅಶ್ವತ್ಥಾಮ ಇದ್ದಾರೆ. ರಾಜರುಗಳನ್ನು ಹೊಗಳಬೇಕೆಂದರೆ ಧರ್ಮಾತ್ಮ ಕರ್ಣನಿದ್ದಾನೆ. ನಿನ್ನ ಕೃಷ್ಣನ ಸ್ತೋತ್ರ ನಿಲ್ಲಿಸೋ, ಅವನಿಂದ ನನಗೇನು ಆಗಲಾರದು. ತಟ್ಟನೆ ಭೀಮಸೇನನು, ಎಲ್ಲವೋ ಶಿಶುಪಾಲ, ಸುಮ್ಮನೆ ಶಿಶುಪಾಲನನ್ನು ಕೊಂದುಬಿಡಲ್ಲ ಕೃಷ್ಣ. ನೋಡಿ, ಇಲ್ಲಿ ಡೈಲಾಗ್ಸ್ ಹೇಗೆ ಬರೆದಿದ್ದೀನಿ, ಮೂಲವನ್ನು ಎತ್ತಿಡಿಯುವ ಹಾಗೆ ಡೈಲಾಗ್ಸನ್ನು ವಿಸ್ತರಿಸಿ. ತಟ್ಟನೆ ಭೀಮಸೇನವ, ಎಲ್ಲವೋ ಶಿಶುಪಾಲ, ಅವಿವೇಕಿ, ಬಬ್ಬಿರಿವೆಯೇಕೋ? ಶ್ರೀಕೃಷ್ಣನನ್ನು ಯೋಗೀಶ್ವರನು ಪೂಜನೀಯನೆಂದೇ ತಿಳಿದ ಪಂಡಿತರು, ರಾಜ ಮಹಾರಾಜ ಈ ಸಭೆಯಲ್ಲೇ ಇದ್ದಾರೆ. ಆದರೂ ನೀನು ಕೃಷ್ಣನನ್ನು ನಿಂದಿಸದಲ್ಲೇ ಇದ್ದೀಯೆ. ನಿನ್ನ ಸಾವು ಸಮೀಪಿಸಿದೆಯೋ ಮೂಢ. ಭೀಮನೆಂದಿದ್ದಾನೆ. ಶಿಶುಪಾಲನು, ಯಾಕಲೆ ಭೀಮ, ಮತಿಸಿದ ಆನೆಯಂತೆ ಮಧ್ಯೆ ಮುನ್ನುಗ್ಗಿ ಮುದಿಗೂಬೆಯಾಗಿ ಭೀಷ್ಮನ ಪರವಾಗಿ ಮಾತನಾಡುವೆಯೋ? ಬಾರಲೆ, ನನ್ನ ಎದುರಿದ್ದು ಮಾಡು. ನಿನ್ನೊಂದಿಗೆ ನಿನ್ನ ಕೃಷ್ಣನೂ ಬರಲಿ, ಅದೇನಾಗುವುದೋ ನೋಡುವೆ ಎಂದಬ್ಬರಿಸಬೇಕೆ? ಶಿಶುಪಾಲ ಹೊರೆಯಿಂದ ಖಡ್ಗ ಸೆಳೆದು ಭೀಮನ ಮೇಲೆ ಎರಗಿ, ಇದೀಗ ಕೃಷ್ಣನು, ಶಿಶುಪಾಲ, ನಿನ್ನ ಛೇದಿ ರಾಜ್ಯದಿಂದ ಬಂದ ಬ್ರಾಹ್ಮಣರಲ್ಲಿ ನಿನ್ನ ಅವಗುಣಗಳನ್ನೆಲ್ಲ ಬಲ್ಲವರಿದ್ದಾರೆ. ನಾನು ದ್ವಾರಕೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಆ ನಗರವನ್ನೇ ಸುಟ್ಟು ಬಿಡಲೆತ್ತಿಸಿದೆ. ನನ್ನ ತಂದೆ ಅಶ್ವಮೇಧ ಯಾಗ ಕೈಗೊಂಡಾಗ ಯಜ್ಞಾಶ್ವವನ್ನೇ ಅಪಹರಿಸಿಬಿಟ್ಟೆ. ಹೆಂಗದರನ್ನು ಕಾಮುಕ ದೃಷ್ಟಿಯಲ್ಲಿ ನೋಡುವ ನೀನು ನನ್ನ ರುಕ್ಮಿಣಿಯ ಮೇಲೂ ಕಣ್ಣು ಹಾಕಿದೆಯಲ್ಲೋ? ನಿನ್ನ ತಾಯಿ, ನನ್ನ ಸೋದರತೆ, ಆಕೆಗೆ ಮಾತು ಕೊಟ್ಟಂತೆ ನಿನ್ನ 100 ನಿಂದನೆಗಳನ್ನು ಕೇಳಿ ಸುಮ್ಮನಿದ್ದೇನೆ. ನಿನ್ನಂಥ ಶತಮೂರ್ಖನಿಗೆ ನುರ್ಕಾಲ ಬುದ್ಧಿ ಹೇಳಿದರೂ ಪ್ರಯೋಜನವಿಲ್ಲ. ನಿನಗೆ ಈ ಜನ್ಮದಲ್ಲಿ ಸತ್ವಗುಣದ ಕರ್ಮ, ಅದರ ಮಹತ್ವ ತಿಳಿಯಲೇ ಇಲ್ಲ. ನಿನ್ನ ವಕ್ರ ಮನೋಬುದ್ಧಿ ನೀನು ಬಿಡಲಿಲ್ಲ. ಕಡೆಗೆ ಅವಿವೇಕಿಯಾದೆ. ತುಂಬಿದ ಈ ಸಭೆಯಲ್ಲಿ ಶತಾಪರಾಧಗಳನ್ನು ಮೀರಿ ಬಬ್ಬಿರಿದೆ. ನಿನ್ನ ಸಾವನ್ನು ನೀನೇ ತಂದುಕೊಂಡೆ ಎಂದ ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ತೋರು ಬೆರಳಿಗೆ ಅವಧರಿಸಿ ಶಿಶುಪಾಲನ ಮೇಲೆ ಪ್ರಯೋಗಿಸಿದ್ದಾನೆ. ಅಗ್ನಿದೇವನಿತ್ತ ಆ ಚಕ್ರವು ಅಗ್ನಿ ಜ್ವಾಲೆಯಿಂದ ಪ್ರಜ್ವಲಿಸುತ್ತೆ ತಿರುಗುತ್ತಾ ವೇಗದಿಂದ ಹೋಗಿ ಶಿಶುಪಾಲನ ಶಿರಶ್ಛೇದನ ಮಾಡಿ ಹಿಂದಿರುಗಿ ಬಂದು ಕೃಷ್ಣನ ಬೆರಳಲ್ಲಿ ಐಕ್ಯಗೊಂಡಿದೆ. ಸಭಾಭವನವೆಲ್ಲ ಸ್ತಬ್ಧವಾಗಿದೆ. ಶಿಶುಪಾಲನೊಂದಿಗೆ ನೇಯದಿಂದ ಬಂದಿದ್ದ ರಾಜರುಗಳ ಸಂಖ್ಯೆ ಕಡಿಮೆಯೇನಿರಲಿಲ್ಲ.
ಇವತ್ತು ಶಿಶುಪಾಲ ಸತ್ತನು, ನಾಳ ನಮ್ಮ ಸರದಿ ಎಂದೇ ಕೃಷ್ಣನ ಮೇಲೆರಗಿ ಬಂದಿದ್ದಾರೆ. ಅರ್ಜುನನು ಶೂನ್ಯದತ್ತ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿ ನಿಲ್ಲಲು ಅವರೆಲ್ಲ ಹಿಂಜರಿದಿದ್ದಾರೆ. ಆಗ ದುಶ್ಯಾಸನ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಬರುತ್ತಿದ್ದಂತೆ ಅರ್ಜುನನು ಅಡ್ಡ ಬಂದಾಗ ಭೀಮಸೇನ ಉರಿಗಣ್ಣು ಬಿಟ್ಟು ಬೆಲ್ಲುತ್ತಿದ್ದಂತೆಯೇ ದುಶ್ಯಾಸನ ತಟಸ್ಥನಾಗಿದ್ದಾನೆ. ಕೂಡಲೇ ಚುರುಕಾದ ಕರ್ಣ ದುರ್ಯೋಧನ ದುಶ್ಯಾಸನರನ್ನು ತಡೆದಿದ್ದಾನೆ. ನಡೆಯಿರಿ, ಹೋಗೋಣ, ಇಲ್ಲಿ ಕಾಳಗವೂ ನಡೆದೀತೆಂದು ನಾವುಗಳು ನಿರೀಕ್ಷಿಸದೇ ಬಂದಿದ್ದೇವೆ. ಸುಮ್ಮನಿರುವುದೇ ಕ್ಷಮ ಎಂದು ಪ್ರತಿಕೊಟ್ಟಲು ಅವರೆಲ್ಲ ದುಮುಗುಟ್ಟಿ ಸುಮ್ಮನಾಗಿದ್ದಾರೆ. ಹೀಗೆ ಶ್ರೀಕೃಷ್ಣನ ರಕ್ಷಣೆಯಲ್ಲಿ ರಾಜಸೂಯಯಾಗಕ್ಕೆ ಬಂದ ವಿಘ್ನ ನಿವಾರಣೆಯಾಗಿ ಯಾಗವನ್ನು ಪೂರ್ಣಗೊಳಿಸಲಿಕ್ಕಾಗಿ ಧರ್ಮರಾಜನು ಅವಭೃತ ಸ್ನಾನ ಮಾಡಿ ಪುರೋಹಿತರಿಗೆ ಇತರ ಬ್ರಾಹ್ಮಣರಿಗೂ ದಾನ ದಕ್ಷಿಣೆಗಳನ್ನು ನೀಡಿದ್ದಾನೆ. ಯಾಗಕ್ಕೆ ಬಂದವರು ಸ್ವಸ್ಥ ಚಿತ್ತರಾಗಿ ಭೋಜನ ಮಾಡಿದ್ದಾರೆ. ತದನಂತರ ವ್ಯಾಸ ಮಹರ್ಷಿಯು ಧರ್ಮರಾಜನನ್ನು ಏಕಾಂತದಲ್ಲಿ ಭೇಟಿಯಾದಾಗ ಅವನು ಸಭೆಯಲ್ಲಿ ನಡೆದುದನ್ನು ಪ್ರಸ್ತಾಪಿಸಿ, ಧರ್ಮದಿಂದಲೇ ಕಾಮ ಅರ್ಥ ಮೋಕ್ಷವೆನ್ನುತ್ತಾರೆ ಜ್ಞಾನಿಗಳು. ಶಿಶುಪಾಲನು ದುರ್ಯೋಧನನು ಧರ್ಮಬೋಧಕನಾದ ಶ್ರೀಕೃಷ್ಣನ ದೈವತ್ವ ನಿರಾಕರಿಸುವುದೇನು ಎಂದು ವಿದ್ಗಾರವೆತ್ತಿದ್ದಾನೆ. ಧರ್ಮರಾಜ ವ್ಯಾಸ ಮಹರ್ಷಿ ಧರ್ಮರಾಜನನ್ನು ಏಕಾಂತದಲ್ಲೇ ಭೇಟಿಯಾಗಿ ಹೇಳ್ತಾನೆ, ಧರ್ಮದಿಂದಲೇ ಕಾಮ ಅರ್ಥ ಮೋಕ್ಷ ಎನ್ನುತ್ತಾರೆ ಜ್ಞಾನಿಗಳು. ಶಿಶುಪಾಲನು ದುರ್ಯೋಧನನು ಧರ್ಮಬೋಧಕನಾದ ಶ್ರೀಕೃಷ್ಣನ ದೈವತ್ವ ನಿರಾಕರಿಸುವುದೇನು. ದುರ್ಯೋಧನನು ಕೂಡ ಎಂದು ಉದ್ಗಾರವೆತ್ತಿದ್ದಾನೆ. ಧರ್ಮರಾಜ, ನಿನ್ನ ಇಂದ್ರಪ್ರಸ್ಥದಲ್ಲಿ ಧರ್ಮನಿರತನು ಜನಾನುರಾಗಿ ಎಂದೇ ನೀನು ಪ್ರಸಿದ್ಧನಾಗಿರುವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದೌರ್ಬಲ್ಯವಿರುತ್ತದೆ. ನೋಡು, ನೀನು ಒಗಡೆಯ ಜೂಜಿಗೆ ಕರೆದ ಬರಲಾರೆ ಎನ್ನುವುದಿಲ್ಲವೆಂದೇ ಪ್ರತಿಜ್ಞೆ ಮಾಡಿರುವೆ. ಏನು? ಧರ್ಮದ ದಾರಿ ಕಠಿಣ, ಕೆಲವೊಮ್ಮೆ ಊಹಿಸಲ ಸಾಧ್ಯ. ಸತ್ಯಂ ವದ ಧರ್ಮಂ ಚರ ಎನ್ನುವಂತೆ ನೀನು ಸತ್ಯವನ್ನೇ ಹೇಳು, ಆದರೆ ಧರ್ಮವು ಚರ. ಸಿರಿ ಅಧಿಕಾರ ಉಳ್ಳವನು ಬಲಿಷ್ಠನಾದವನ ಕಡೆಗೆ ಧರ್ಮ ಹೋಗಿಬಿಡುತ್ತದೆ. ಈ ಧರ್ಮ ಸೂಕ್ಷ್ಮವನ್ನು ಪರ್ಯಾಲೋಚಿಸಿಯೇ ನೀನು ಯಾವಾಗಲೂ ಮುಂದುವರಿಯಬೇಕು ಎಂದೇ ವ್ಯಾಸ ಋಷಿ ಎಚ್ಚರಿಸಿ ಹೋಗಿದ್ದಾರೆ. ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ.